ಮಾಡು. ನನ್ನ ಮಗ ಇವಾಗ ಎದ್ದಿದ್ದಾನೆ. ಎದ್ಬಿಟ್ಟು ಅವ ಅಂತವನೆ. ಚಡ್ಡಿ ಹಾಕಿಲ್ಲ, ಚಡ್ಡಿ ಹಾಕ್ತೀನಿ. ಇಲ್ಲೆಲ್ಲ ಫ್ರೆಂಡ್ಸ್ ನೋಡ್ಬಿಡ್ತಾವ್ರೆ, ಚಡ್ಡಿ ಹಾಕಿಲ್ಲ. ಕಣ್ಣಿಗೆ ಯಾಕೆ ನೀರು ಮಗನೆ? ವೆರ್ ಇಸ್ ಯುವರ್ ಚಡ್ಡಿ ಗಾಯ್ಸ್? One second. ಯಾರದು? ಯಾರ್ ಬಂಗಾರದ್ದು? ಯಾರ್ ಕುಚನಿ ಅದು? ನನ್ನ ಮಗನೇ ಅದು. ತಡಿಯಲೇ, ಚಡ್ಡಿ ಹಾಕಿನಲ್ಲಿ. ತಡಿ, ಕೊಡ್ತೀನಿ ಇರು, ನಿನಗೆ ಕೊಡ್ತೀನಿ. ಯಾಕೆ ಹಂಗೆ ಮಾಡ್ತಿ? ಅಲ್ಲೆಲ್ಲ ನಿನ್ನ ಗರ್ಲ್ ಫ್ರೆಂಡ್ಸ್ ನೋಡ್ತಾರಿರು. ಆಯ್ತಾ ಆಯ್ತಾ? ಹಾಯ್, ಟಾಟಾ ಮಾಡಿ, ಟಾಟಾ. ಅವ್ರಿಗಿಲ್ಲ ಟೋಟೋ ಮಾಡು ಮಗನು, ಟೋಟೋ ಮಾಡು. ತಡಿಯಲಿ. ಇಲ್ಲಿ ನೋಡಿ ಇಲ್ಲಿ ಕೊಡ್ತೀನಿ ಇರು, 1 ಸೆಕೆಂಡ್ ಇರು. ಹಿಂಗೆ ಮಾಡೋದು ಇವ್ನು ಹಿಡ್ಕೊಂಡು ಏನು ಮಾಡ್ಲಪ್ಪ ನಾನು? ಬಾ, ಹಿಡ್ಕ ಚೋಗು. ಬಂಗಾರಂ. ಹಿಂಗಿದೆ ನೋಡಿ ನನ್ನ ಮಗನಿಗೆ ಫುಲ್ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಹಿಂಗೆ ಕಾಣಿಸ್ತಾ ಇದ್ದಾನೆ. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಆಫ್ಟರ್ ಬಾತ್ ಹೀ ಈಸ್ ಲುಕಿಂಗ್. ನೋಡಿ ಹೆಂಗೆ ಹೊಡಿತಾನೆ, ಹೆಂಗೆ ಹೊಡಿತಾನೆ ನೋಡಿ. ನಾನಂತೂ ಆಫ್ಟರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಅಂತಲ್ಲ, ಪಾಪು ಆದಮೇಲೆ ರೆಡಿ ಎಲ್ಲ ಒಂದು ಇದು ತಲೆ ಬಾಚ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ಪಾಪ. ಏನಮ್ಮ ಇವಾಗ ಚಪಾತಿ ಎಲ್ಲ ಮಾಡಬೇಕು. ಆಲ್ರೆಡಿ ಟೈಮ್ ಈಸ್ ಓವರ್. ಬೀಳ್ತಿ ಬಾ. ಈಗ ಸ್ವಲ್ಪ ಪರವಾಗಿಲ್ಲ. ಗುಂಬಿ ಗುಂಬಿ ಬೈ. ಬೆಳಿಗ್ಗೆ ಏನು ಮಾಡೋದು? ಬ್ಲಾಗ್ ಮಾಡೋದು. ನನ್ನ ಮಗನ ಹಿಡ್ಕೊಂಡು ಅಡುಗೆ ಮಾಡಬೇಕಮ್ಮ. ಅಡಿಗೆ ಹಲ್ಲು ನೋಡಿ, ಹಲ್ಲು ಎಲ್ಲೆಲ್ಲಿ ಬಂದಿದೆ ಹಲ್ಲು ನನ್ನ ಮಗಂಗೆ. ಇವನಿಗೆ ಇವಾಗ ಒಂದು ಸ್ವೆಟರ್ ಹಾಕಬೇಕು. ಫುಲ್ ಚಳಿ ಇದೆ ಆಚೆ ಎಷ್ಟು ಚಳಿ ಇದೆ ಅಂದರೆ ತುಂಬ. ಇಲ್ಲಣ್ಣ, ಆಚೆ ಬಂದರೆ ರಿಯಲ್ ಆಗಿರೋಕ್ಕಿಂತ ಕಪ್ಪು ಕಾಣಿಸ್ತೀವಿ. ಒಳಗಡೆ ಬಂದರೆ ಯಾಕಮ್ಮ ಕ್ಯಾಮ್ರಾ ಹೆಂಗೆ? ವಾವ್ ಮೇಡಮ, ವಾವ್. ಕೊಡ್ತೀನಿ ನೀನು, ಕಿತ್ತಾಗಿ ಹಿಡ್ಕೊ. ಎಲ್ಲೂ ಹೋಗ್ಬಾರ್ದು ಈಗ. ಸ್ವೆಟರ್ ಹಾಕಿದ್ಮೇಲೆ ಪಾಪು ಇದ್ರೆ ನಿಜ ಕೆಲಸ ಮಾಡೋದು ತುಂಬ ಕಷ್ಟ. ತುಂಬ ಸೈಲೆಂಟ್ ಇದ್ದಾನೆ ಪಾಪು. ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೋದು ನೀನು ಆರಾಮಾಗಿ ಬಿಟ್ಟು ಅಂತ ಅಂದರೆ
ಅಂತ ಅನ್ನೋರಿಗೆ ಹೌದು ಎಲ್ಲ ಕೆಲಸ ಮಾಡ್ಬೋದು ನಿನ್ನ ಬಿಟ್ಟು, ಅರೆ ಏನೋ ತಲೆ ಹೊಡ್ಕೊಂಡಿರ್ತಾನೆ, ಒಂದು ತಲೆ ಹೊಡ್ಕೊಂಡಿರ್ತಾನೆ, ಇಲ್ಲ ರೆಡ್ ಬಟನ್ ಒಂದು ತಲೆ ಹೊಡ್ಕೊಂಡಿರ್ತಾನೆ ತಿರುಗಿ ಬರೋಷ್ಟರಲ್ಲಿ, ಇಲ್ಲ ಇನ್ನೇನೋ ಮಾಡ್ಕೊಂಡಿರ್ತಾನೆ, ಇನ್ನೇನೋ ಮಾಡ್ಕೊಂಡ್ಬಿಟ್ಟಿರ್ತಾನೆ ಇವನು. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವನು ಅಂದ್ಬಿಟ್ಟು ನೋಡಿಕೊಂಡ್ರೆ ಅಲ್ಲಿ ಇನ್ನೇನೋ ಕೆಲಸ ಆಗಿರಲ್ಲ. ತಡಿ ಮಗನೇ, ಒಂದು ಸೆಕೆಂಡ್ ತಡಿ, ಹಿಡ್ಕ. ಜ್ಯೂಸ್ ಕುಡಿತಾರಂತೆ ಇವನಿಗೆ. ಈಗ ಗಂಜಿ ಮಾಡ್ಬೇಕು. ಫಸ್ಟು ನಿನಗೆ ರಾಗಿ ಗಂಜಿ ಮಾಡಿಬಿಟ್ಟು ತಿನ್ನಿಸಿ ಆಮೇಲೆ ಬೇರೆ ಕೆಲಸ ಮಾಡಲ, ಇಲ್ಲ ಗಾಡಿಗೆ ಬಿಟ್ಬಿಟ್ಟು ಮಾಡಲ. ಬಾ ಬಾರಿ ಅಮ್ಮ ಪಾತ್ರೆ ತೊಳಿಬೇಕು, ಅದಕ್ಕೆ ಮಾಡಬೇಕು. ಸೊ ಮೆಸ್ಸಿ ಇದೆ, ಬಟ್ ನೋ ಒನ್ ಚರ್ಚ್ ಬಿಕಾಸ್ ಆಫ್ ಬೇಬಿ ಇರೋ ಮನೇಲಿ ತುಂಬ ನೀಟಾಗಿ ಇಟ್ಕೊಬೇಕು ಅಂದರೆ ಕೆಲಸದಲ್ಲಿ ಮಾಡ್ಕೊಬೇಕಷ್ಟೆ. ಅಥವಾ ಮಲ್ಗಿದ ಮೇಲೆ ಕೆಲಸ ಮಾಡ್ಕೊಬೋದು. ಈಗ ಏನು ಮಾಡಮ್ಮ, ಗಂಜಿ ಮಾಡೋಣ. ಇದೆಲ್ಲ ರಾತ್ರಿ ತೊಳ್ಕೊಬೇಕು ಅಂದ್ಕೊಂಡ್ರು ಆಗಿಲ್ಲ ನೋಡು. ವಾಶ್ ಮಾಡಬೇಕಲ್ಲ ಮಗನೇ, ಇದೆಲ್ಲ ವಾಶ್ ಮಾಡಬೇಕಾದ್ರೆ ನೀನೇ ವಾಶ್ ಮಾಡ್ತಾವಂತೆ. ನೀನೇ ವಾಶ್ ಮಾಡ್ತೀಯಾ? ಆಮೇಲೆ ಇದ್ರೆ ನಿಮ್ಮ ಅಪ್ಪ ಹಿಡ್ಕೊಂಡು ರಪ್ಪ ಅಂತ ಹೋಗ್ಬಿಡ್ತ. ಏನು ತಿಂತಿದ್ದಿ? ಈಗ ಮಾಡಿದ್ರು ಇದ್ರಲ್ಲಿ ಒಂದೇ ಒಂದು ಏನೋ ಉಳಿಯೋದು ತಿಂದು ಚು ಒಂದು ನಿಮಿಷ ಗೈಸ್, ಸುಮ್ಮನಿರೋ, ಅದ್ರೊಳಗೆ ಕೈ ಹಾಕ್ಬಿಡೋಣ. ವಾಶ್ ಮಾಡ್ತೀನಿರೋ, ವಾಶ್ ಮಾಡಿ ನಿಂಗೆ ಗಂಜಿ ಮಾಡಿ ತಿನ್ನಿಸ್ತೀನಿ. ಇವಾಗ ರಾಗಿ ಗಂಜಿನ ಇಷ್ಟಪಡ್ತಾ ಇಲ್ಲ ಇವನು. ಏನಂದರೆ ಇದು ಮೊಟ್ಟೆ ಇಷ್ಟಪಡ್ತಾನೆ, ಮತ್ತು ರೈಸ್ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಸಡನ್ ಮಾಡಬೇಕಲ್ಲ. ಸಡನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಬೇಡ, ನೀರೊಳಗೆ ಕೈ ಇಟ್ಟರೆ ಗೊತ್ತಲ್ಲ ಹಿಂಗೆ ಮಾಡ್ತೀನಿ ಅಂತ ನಿನಗೆ. ಹಿಂಗೆ ಮಾಡ್ತೀನಿ ಅಂತ ಗೊತ್ತಲ್ಲ ನಿನಗೆ. ಹೊಡೆದಾಕ್ಬಿಡ್ತೀನಿ. ಎಡಿಟ್ ಎಲ್ಲ ಮಾಡಿ ಅದೆಲ್ಲ ಮಾಡಿ ಹಾಕೋಕ್ಕೆ ಏನಂತಾರೆ ಪುರ್ಸೋದಿಲ್ಲ. ಸೊ ಏನು ಮಾಡ್ತೀನಿ ಅಂದರೆ ಒಂದೇ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಕಷ್ಟ ಅನ್ನೋಕ್ಕಿಂತನೂ ಫೋನು ಕೂಡ ನಂದೆಲ್ಲ. ಅಮ್ಮ ಹನುಮನೆ ಹನುಮಂಗಿ ಇಲ್ಲಿ ನೋಡಿ, ಗಣಪತಿ ನೋಡಿ. ಏನು ಮಾಡೋಕ್ಕೂ ಬಿಡಲ್ಲ ಗಣಪತಿ.
ಇಲ್ಲಿ ಚಾಟ ಮಾಡು ಟಾಟ ಮಗನಿ. This is his powder ready. All ಡ್ರೈ ಫ್ರೂಟ್ಸ್ ಪೌಡರ್. ಡ್ರೈ ಫ್ರೂಟ್ಸ್ ಯಾಕೆಂತನೂ ಇವೆಲ್ಲ ಕಾಳು ಹಾಕಿ ಮಾಡಿರೋದು. ಮತ್ತು ಏನಂದರೆ ರಾಗಿ ತಲೆಗೆ ಹೊಡಿತಾ ತಲೆಗೆ ಚೆನ್ನಾಗಿ ಹೊಡೆದ್ಬಿಡ್ತಾ ತಲೆಗೆ. ಅದಕ್ಕೆ ಹುಷಾರಾಗಿರಬೇಕು ಅಂತ ಅನ್ನೋದು. Where is the spoon? Once. ಏನಂದರೆ ವಾಚ್ ಅವರ್ಸ್ ಒಂದೊಂದು ಕಂಪ್ಲೀಟ್ ಆಗ್ತಾ ಇಲ್ಲ. ಎನಿವನ್ ವಾಚಿಂಗ್ ಇನ್ ದಿಸ್ ವಿಡಿಯೋ, ಪ್ಲೀಸ್ ಶೇರ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಂದು 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ದಟ್ಸ್ ವೈ ಪ್ಲೀಸ್ ಎವ್ರಿವನ್. ಓಕೆ, ನನ್ನ ಮಗನಿಗೆ ಜಾಸ್ತಿ ಏನದು ಏ ಅಂತ ಹೇಳಿ ಎಲ್ರಿಗೂ ಅಲ್ಲಿ ನಾವು ಶಾಪಲ್ಲಿ ಎಲ್ಲ ಇದ್ದಾಗ ಅಂತ ಕರೀತಾನೆ ಎಲ್ರಿಗೂ. ನೀಟಾಗಿ ವಿಡಿಯೋ ಕ್ಯಾಪ್ಚರ್ ಆಗ್ತಾನಿಲ್ಲ. ಎಲ್ರಿಗೂ ಹೇ ಅಂತಾನೆ. ನಾವಿವಾಗ ಏನಂದ್ರೆ ಅದರರ್ಥ ನಾವೇನು ಮಾತಾಡ್ತೀವಿ ಅದನ್ನೇ ಅಬ್ಸರ್ವ್ ಮಾಡ್ತಾರೆ, ಅದನ್ನೇ ಕೇಳ್ತಾರೆ ಅನ್ನೋದು ತುಂಬ ಗೊತ್ತಾಗುತ್ತೆ. ಯಾರ ಜೊತೆ ಮಾತಾಡ್ತಿದ್ದಾಳೆ ಅಮ್ಮ ಯಾರ ಜೊತೆ ಮಾತಾಡ್ತಿದ್ದಾಳೆ, ಒಬ್ಳೆ ಮಾತಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದಾನೆ. ಇವನ್ನ ಇವಾಗ ಗಾಡಿ ಒಳಗೆ ಬಿಡ್ಬೋದು. ಗಾಡಿ ಒಳಗೆ ಬಿಟ್ಟರೆ ಇವ್ನ ರಿಯಾಕ್ಷನ್ ತೋರಿಸ್ತೀನಿ, ಹೆಂಗೆ ಮಾಡ್ತಾನೆ ಏನು. ಇಮ್ಮೆ ಅಂತಾನೆ. ನಾನು ಸರಿ ಹ್ಯಾಪಿ, ಬಟ್ ಬೇಡ ಮಗನೇ. ಸೋನು ಅವನು ಬಂದವನ. ಐ ಆಮ್ ಡೂಯಿಂಗ್ ಬ್ಲಾಗ್. ತೋರಿಸ್ಲಾ ಅವನಿಗೆ? ಹಾಂ, ನಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಇದ್ದಾನೆ, ಸೇಮ್ ಪಾಪು ಥರ. ಪಾಪು ಹತ್ತು ಬಿಡ್ತಾನೆ. ಈಗ ನಾವು ಅವನನ್ನು ಬಿಟ್ಟು ಬಂದು ಗಾಡಿದೆಲ್ಲ ಇದಾಗ್ಬಿಡ್ತಾನೆ. ಟಾಟ ಮಾಡಿ ಟಾಟ. ನನ್ನ ಮಗನ ಬಿಟ್ಟು ಬಂದಿನಲ್ಲ ಅಲ್ವ, ಒಬ್ಬನ್ನ ಬಿಟ್ಟು. ಅದು ಒಮ್ಮೆ ಹಿಂಗೆ ಮಾಡ್ತಾವ. ಹಿಂಗೆ ಇವನ್ನ ಹಿಡ್ಕೊಂಡು ಏನು ಮಾಡೋದು.
ಫ್ರೆಂಡಿಗೆ ನೋಡ್ತಾವ ನೋಡಿ ಹಿಂಗೆ ಬಗ್ಗಿ ಫ್ರೆಂಡು ಅಂತ ನೋಡ್ತಾನೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಸೀರಿ. ಅಯ್ಯೋ ನಂದು ಒಲೆ ಮೇಲೆ ಇದಿಟ್ಬಿಟ್ಟಿದ್ದೀನಿ. ಸರಿ ಇಟ್ಟಿದ್ದೀನಿ. ಅದು ಹಿಂಗೆ ಸುಮ್ಮನೆ ತಿರುಗಿಸ್ತಾನೆ ಇರಬೇಕಲ್ವ, ಅರ್ಧ ತಿರುಗಿಸ್ಬಿಟ್ಟು ಆ ಕಡೆ ಫುಲ್ ಪಾಪು ಹುಟ್ಟಿದ ಮೇಲೆ ತುಂಬ ಮರೆವಾಗಿದೆ. ಬಟ್ ಎಲ್ರಿಂದ ಫುಲ್ ಎಲ್ಲ ಮರಿತಾಳೆ ಅಂತ. ಬಟ್ ಆಫ್ಟರ್ ಬೇಬಿ ಬರ್ತ್, ಮಗು ಹುಟ್ಟಿದ ಮೇಲೆ ತುಂಬ ಮರೆವು ಸ್ಟಾರ್ಟ್ ಆಗುತ್ತೆ ಅಂತ ತಾಯಿಗೆ. ಅದು ಸೈಂಟಿಫಿಕಲಿ ಇದು 3 years ಬೇಕಂತೆ ಕ್ಯೂರ್ ಆಗೋಕ್ಕೆ. ಅಂದರೆ ಫುಲ್ ಮರೆವು ಮತ್ತು ಪಾಪು ಕಡೆನೇ ಗಮನ ಇದ್ದರೆ ಬೇರೆಲ್ಲ ಮರ್ತೋಗೋದು ಅದೆಲ್ಲ ಆಗುತ್ತೆ. ಓಕೆ, ರೆಡಿ ತೋರಿಸ್ತೀನಿ. ಇದೆಲ್ಲ ಮೆಸ್ಸಿ ಇದೆ. ಸಮ್ ಕಿಚನ್ ರೆಡಿ ಆಗಿದೆ. ಇವಾಗ ಪಾಪು ಇದ್ದಾನೆ, ಅವನಿಗೆ ಕರಿತಾ ಇದ್ದಾನೆ, ಕರಿತಿದ್ದಾನೆ. ಸೋನು ಕರಿತಾ ಇದ್ದಾನೆ ಇಲ್ಲಿಂದ. ಅಲ್ಲ ಅವನಿಗೆ ಬೇ 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 ಅಂತ. ಓಕೆ, ಟಾಟಾ ಮಾಡೋ ಮಗನೇ. ನನ್ನ ಮಗ ಟಾಟಾ ಮಾಡೋದು ನನಗಿಲ್ಲಿ ಫುಲ್ ಇದು ಮಾಡಿಬಿಟ್ಟಿದ್ದಾನೆ. ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಕೆರೆದು ನೈಸಿಂದ ಕೆರೆದು ಗಾಯ ಮಾಡಿಬಿಟ್ಟಿದ್ದಾನೆ. ಬಟ್ ಪಾಪು ಅಲ್ಲ, ಸುಮ್ಮನೆ ಆಗಬೇಕು. ಓಕೆ, ಹತ್ರ ಬಸ್ ತೋರಿಸ್ತೀನಿ. ಅವ್ನು ನೋಡಿ ಖುಷಿ, ಅವ್ನಿಗೆ ನೋಡಿ ಖುಷಿ ಪಡೋದವನೇ. Okay guys, thank you for watching and share and subscribe.